ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಿರೋದು ಅಂತಂದರೆ ಕರ್ನಾಟಕ ಸ್ಟೈಲ್ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಅದು ಹೆಂಗೆ ಅಂತಂದರೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹೋಟ್ಲ್ ಇದೆ, ದಾವಣಗೆರೆ ಬೆಣ್ಣೆ ದೋಸೆ ಅಂತ. ಸೇಮ್ ಹೋಟ್ಲ್ ಥರ ಎಲ್ಲ ಬರಲ್ಲ, ಆಲ್ಮೋಸ್ಟ್ ಟೇಸ್ಟ್ ಅದೇ ಥರ. ಅದನ್ನು ತಿನ್ನೋಕ್ಕೆ ನನ್ನ ಮಕ್ಳಿಗೆ ತುಂಬ ಇಷ್ಟ. ಅದಕ್ಕೆ ಅವ್ರಿಗೆ ಆ ಥರ ಒಂದು ಟ್ರೈ ಮಾಡಿ ನೋಡೋಣ ಅಂತ. ದೋಸೆ ಹಿಟ್ಟು ಎಲ್ಲೂ ಸ್ವಲ್ಪ ಚೇಂಜಸ್ ಇದೆ. ಅದು ಚೆನ್ನಾಗಿ ಬಂತು ಅಂತಂದರೆ ಅದರಲ್ಲಿ ನಾನು ಆ ದೋಸೆ ಹಿಟ್ಟು ಮಾಡೋದಕ್ಕೆ ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಬನ್ನಿ ಅದು ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಒಂದು ರೆಡ್ ಚಟ್ನಿ ರೆಡಿ ಮಾಡಬೇಕು. ಅದಕ್ಕೆ ನೆನೆ ಹಾಕಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಫೈನ್ ಪೇಸ್ಟಾಗಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಕಾಯಿ ಚಟ್ನಿ ಮಾಡಬೇಕು. ಅದಕ್ಕೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಸಾಂಬಾರು ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಹಾಕಿ ತರಿಯಾಗಿ ರುಬ್ಬಬೇಕು. ಆಮೇಲೆ ಆಲೂ ಮಸಾಲ, ಅದಕ್ಕೆ ಬೇರೆ ಮಸಾಲೆಗಳೇನು ಯೂಸ್ ಮಾಡಲ್ಲ. ತುಪ್ಪ ಹಾಕ್ಬಿಟ್ಟು ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ಆಮೇಲೆ ಬೇಯಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನೂ ಮಿಕ್ಸ್ ಮಾಡಿ, ಇಷ್ಟೇ ಆಲೂ ಮಸಾಲ. ಆಮೇಲೆ ದೋಸೆ ಹಾಕ್ಬಿಟ್ಟು ದೋಸೆ ಮೇಲೆ ಫಸ್ಟು ಮಾಡಿ ಇಟ್ಕೊಂಡಿರೋ ಆ ರೆಡ್ ಚಟ್ನಿ ಹಾಕಬೇಕು. ಫಸ್ಟು ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ರೆಡ್ ಚಟ್ನಿ, ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಬೆಂದ ಮೇಲೆ ರೆಡ್ ಚಟ್ನಿ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಬರೀ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಉಪ್ಪು ಇಷ್ಟೇ ಹಾಕಿ ಮಾಡಿರೋ ಚಟ್ನಿ ಇದು. ಇದ್ರ ಮೇಲೆ ಆಲೂ ಮಸಾಲೆ ಹಾಕ್ತಾಯಿದ್ದೀನಿ. ಅದ್ರ ಪಕ್ಕದಲ್ಲಿ ರುಬ್ಬಿಟ್ಕೊಂಡಿರೋ ಕಾಯಿ ಚಟ್ನಿ. ಇವಾಗ ಇದನ್ನು ಫೋಲ್ಡ್ ಮಾಡೋಣ. ಒಳಗಡೆ ಸಾಫ್ಟು, ಹೊರಗಡೆ ಕ್ರಂಚಿ ಆಗಿರೋ ಕರ್ನಾಟಕ ಸ್ಟೈಲ್ ಮಸಾಲೆ ದೋಸೆ ರೆಡಿಯಾಗಿದೆ. ಇವಾಗ ಇದನ್ನು ತೆಗಿಯೋಣ. ಮಸಾಲೆ ದೋಸೆ ರೆಡಿ ಆಯಿತು. ಇವತ್ತಿನ ಕರ್ನಾಟಕ ಸ್ಪೆಷಲ್ ಮಸಾಲೆ ದೋಸೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ದೋಸೆ ಹೆಂಗೆ ಅಂತಂದರೆ, ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ, ದಾವಣಗೆರೆ ಬೆಣ್ಣೆ ದೋಸೆ. ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲ, ಅದು ಬೆಣ್ಣೆ ದೋಸೆ. ನಾನಿಲ್ಲಿ ಗೀ ದೋಸೆ ಮಾಡಿದ್ದೀನಿ, ಗೀ ಮಸಾಲೆ ದೋಸೆ. ಅದು ದಾವಣಗೆರೆ ಸ್ಟೈಲಲ್ಲಿ ಮಾಡಿರೋದು. ಸ್ವಲ್ಪ ಚೇಂಜಸ್ ಇರುತ್ತೆ, ಹೋಟೆಲ್ ಥರ ಎಲ್ಲ ನಾವು ಇದು ಮನೇಲಿ ಮಾಡ್ತಿರೋದಲ್ವ, ಅದಕ್ಕೆ ಸ್ವಲ್ಪ ಚೇಂಜಸ್ ಇರುತ್ತೆ. ಆದರೆ ಟೇಸ್ಟು ಸಖತ್ತಾಗಿದೆ. ನಾನು ತಿಂದು ನೋಡಿದೆ ಮಾಡಿಬಿಟ್ಟು. ಒಳಗಡೆ ಸಾಫ್ಟಾಗಿ, ಹೊರಗಡೆ ಕ್ರಂಚಿಯಾಗಿ ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಆಮೇಲೆ ದೋಸೆ ಎಲ್ರಿಗೂ ಹಾಕೋದು ಗೊತ್ತಲ್ವಾ, ಅದಕ್ಕೆ ನಾನು ದೋಸೆ ಹಾಕೋದು ವಿಡಿಯೋ ಮಾಡುವಾಗ ತೆಗ್ದಿಲ್ಲ. ನಾರ್ಮಲ್ ಆಗಿ ದೋಸೆ ಅಂದರೆ ಎಲ್ಲರೂ ತೆಳುವಾಗಿ ಮಾಡ್ತಾರೆ. ನಾನು ಈ ದೋಸೆ ತೆಳುವಾಗಿರಲ್ಲ, ಸ್ವಲ್ಪ ದಪ್ಪ ಇರುತ್ತೆ. ಜಾಸ್ತಿ ಹಿಟ್ಟು ಹಾಕ್ಬಿಟ್ಟು ಜಾಸ್ತಿ ತೆಳು ಮಾಡೋಕ್ಕೆ ಹೋಗ್ಬೇಡಿ. ಒಂದು ಮೀಡಿಯಮ್ ಖಾರದಲ್ಲಿ ಚೆನ್ನಾಗಿದೆ. ಎಲ್ಲದಕ್ಕೂ ಗೀನೇ ಯೂಸ್ ಮಾಡಿರೋದು. ಎಣ್ಣೆ ಎಲ್ಲಿಗೂ ಎಣ್ಣೆ ಯೂಸ್ ಮಾಡಿಲ್ಲ. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ರಿಗೂ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.